ಬಂಧುಗಳೇ ನಮಸ್ಕಾರ. ನಿಜವಾಗೂ ನನಗೆ 30 ವರ್ಷಕ್ಕೆ 64 ಟ್ರಾನ್ಸ್ಫರ್ ಆದಾಗ ಕೆಲವೊಂದು ವಿಶಿಷ್ಟ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಸಂಪರ್ಕ ಬಂತು. ದೇವ್ರು ನೋಡಿ ಒಂದೇ ಥರ ಮನೋಭಾವದನ್ನು ಒಟ್ಟಿಗೆ ಸೇರಿಸ ನನಗೆ ಉದಾಹರಣೆ 65 ವರ್ಷ ಆಯಿತು. ನಮ್ಮ MCR ಮಣಿ ಸರ್ ನಿಜವಾಗೂ ಅಣ್ಣ ಅಂತಲೇ ಹೆಮ್ಮೆಯಿಂದ ಹೇಳ್ಕೊಬೋದು. ಯಾಕಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ನಮ್ಮ ಗ್ರೂಪ್ನಲ್ಲಿ ಬಂದ ಒಂದು ಸಂದೇಶದ ಬಗ್ಗೆ ಕೆಲವು ಚರ್ಚೆ ಮಾಡಬೇಕಿತ್ತು. ಮಾತಾಡ್ತಾ ಇದ್ದಾಗೆ ನನಗೆ ಅನಿಸ್ತು ಒಬ್ಬ ವಿಶಿಷ್ಟವಾದ ವ್ಯಕ್ತಿತ್ವ ಅಂತ. ಈಗ ಬಂದೆಲ್ಲ ನೋಡ್ತಾ ಇದ್ದಂಗೆ ನನಗೆ ಅನಿಸ್ತು ಇಷ್ಟೊಂದು ಸಾಧನೆ ಹೇಗಂದರೆ ಎಲೆಮರೆ ಕಾಯಿ ಥರ ಮಾಡಿದ್ರು ಜನ ಗುರುತಿಸಿ ಅವ್ರನ್ನ ಎಲ್ಲ ರೀತಿಯಲ್ಲಿ ಸನ್ಮಾನ ಮಾಡಿ ಒಂದು ರೀತಿಯಾಗಿ ಒಬ್ಬ ಜನಪ್ರಿಯ ನಾಯಕನಾಗಿ ಗುರುತಿಸ್ಕೊಂಡ್ರು. ಎಲ್ಲ ಪಕ್ಷದವ್ರು ಕರೆದ್ರು, ಯಾವುದೋ ಪಕ್ಷಕ್ಕೆ ಹೋಗಿಲ್ಲ. ನನ್ನ ಸೇವೆ, ಜನಸೇವೆ, ಸಮಾಜ ಸೇವೆ, ಧಾರ್ಮಿಕ ಪುನರುತ್ಥಾನ ಅಂತೇಳಿ ಮಾಡ್ತಾ ಇದ್ದಾರೆ. ಯಾವಾಗ ಇವರು ವಿಷ್ಣುವರ್ಧನ್ ಅವ್ರನ್ನ ಎಲ್ಲರೂ ಕೈ ಬಿಟ್ಟು ಯಾವ ಸ್ಥಿತಿ ಇತ್ತು ಗೊತ್ತಿದೆ ಅಂತ ಅಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಇವರು MCR ಸಂಘವನ್ನು ಕಟ್ಕೊಂಡಿದ್ರು ಆಲ್ರೆಡಿ. ಅವಾಗ ಬಂದು ಅವ್ರ ಜೊತೆಗೆ ಕೈ ಜೋಡಿಸಿ ಕೊನೆವರೆಗೂ ಅವ್ರ ಜೊತೆಗಿದ್ರು. ಅಷ್ಟೇ ಅಲ್ಲ, ಅದು ಹೇಳಿ ನನಗೆ ಖುಷಿ ಆಯಿತು ನೋಡಿ. ಅಲ್ಲಿ ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ನ ಎಲ್ಲರೂ ಏನಂತ ಅವ್ರವ್ರನ್ನ ದೂರ ಇಟ್ಟು ವೈರಿಗಳ ಥರ ಬೆಳೆಸಿದ್ರು. ಯಾಕಂದ್ರೆ ಅವರು ಒಂದು ಬೇಳೆ ಬೀಸ್ಕೊಳಕ್ಕೆ. ಆದರೆ ಅವರಿಬ್ಬರನ್ನೂ ಒಗ್ಗೂಡಿಸಿ ಅವ್ರ ಜೊತೆಗೆ ಅವ್ರ ಫೋಟೋನೂ ಇದೆ. ಆ ಸಣ್ಣ ವಯಸ್ಸಿನಲ್ಲೇ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗಲೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಜ್ಞಾನಿಗೆ ದ್ವೇಷಿಗಳಿರಲ್ಲ, ಹಾಗೆ ಒಳ್ಳೆ ಮನೋಭಾವದ ಶತ್ರುಗಳಿರಲ್ಲ ಅನ್ನೋಕ್ಕೆ ನಮ್ಮ ಮನೆಯವರೊಂದು ಉದಾಹರಣೆ ಅಂತ ನಾನು ಮುಕ್ತ ಕಂಠದಿಂದ ಹೇಳ್ಬೋದು. ನಮ್ಮ ಗುಂಪಿನ ಸಕ್ರಿಯ ಸದಸ್ಯರಾಗಿ ಬೆಳಗ್ಗೆ ಮುಂಚೆ ಒಳ್ಳೆ ಸಂದೇಶಗಳು ಹೇಳ್ತಾರೆ. ಅವರು ನಾವು ಎಲ್ಲ ಸೇರಿ ಇವೆಲ್ಲ ಸೇರಿ ಒಂದು ಒಳ್ಳೆ ಮಾನವೀಯ ನೆಲೆಗಟ್ಟಿನಲ್ಲಿ ಒಂದು ದೇಶವನ್ನು ಕಟ್ಟೋಣ. ನೊಂದವರಿಗೆ ನೆರಳಾಗಿ, ಸೊಕ್ಕದವರಿಗೆ ನಿಯಂತ್ರಕರಾಗಿ, ಮಾನವರು ನಾವು ಹುಟ್ಟಿದ್ದೀವಿ, ಸಾಯಲ್ಲವರಿಗೂ ನೆಮ್ಮದಿಯಿಂದ ಸಾಯುವಂತೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ನೀವೆಲ್ಲ ಸೇರಿ ಪ್ರಯತ್ನ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಖಂಡಿತ ಸರ್. ಈ ಮಣ್ಣಲ್ಲಿ ಹುಟ್ಟಿದ್ದೀವಿ, ನಾಡಲ್ಲಿ ಹುಟ್ಟಿದ್ದೀವಿ. ಈ ನಾಡಿಗೂ ಮತ್ತು ಈ ಕರುಣೆ ತವರೂರಾದ ಕನ್ನಡ ಮಣ್ಣಿಗೆ ಸೇವೆ ಮಾಡೋದು ನಾನು ಪಡೆದ ಭಾಗ್ಯ. ಇವೆಲ್ಲವೂ ತಾಯಿ ಚಾಮುಂಡೇಶ್ವರಿಯ ವರಪುತ್ರರಾದ ನೀವು, ನಾನಿರ್ಬೋದು, ಎಲ್ಲಿರ್ಬೋದು, ತಾಯಿನ ಪ್ರೀತಿಸೋನು, ತಾಯಿ ನಾಡಿನ ಪ್ರೀತಿಸೋನು ಯಾವತ್ತೂ ಸೋಲೋದಿಲ್ಲ. ನಮಸ್ಕಾರ ಸ್ನೇಹಿತರೆ.